ಹಾಯ್ ಚಿಲ್ಡ್ರನ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಫಿಸಿಕ್ಸ್ ಪೀಪಲ್ ಚಾನಲ್. ಸೊ ನಾನು ನಿಮ್ಮ ಭೌತಶಾಸ್ತ್ರದ ಉಪನ್ಯಾಸಕ ಕಿರಣ್ ಕುಮಾರ್ ಹಿರೇಮಠ್ ಮಾತಾಡೋದು. ಸೊ ಚಿಲ್ಡ್ರನ್, ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಮೇಲೆ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಅವುಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡೋಣ. ನೋಡಿ, ಈಗಂತೂ ಕ್ವಶನ್ ಪೇಪರ್ ಪ್ಯಾಟ್ರನ್ ಚೇಂಜ್ ಆಗಿದೆ. ಓಕೆ, ಫಸ್ಟ್ ಬರೋದೇ ಏನು, ಎಮ್ ಸಿ ಕ್ಯೂಸ್. ಇಲ್ಲಿ ನಾನು ನಿಮಗೆ ಎಮ್ ಸಿ ಕ್ಯೂಸ್ಗಳನ್ನು ಪ್ರೊವೈಡ್ ಮಾಡಿದ್ದೀನಿ. ಈ ಪಿ ಡಿ ಎಫಲ್ಲಿ ಈ ನೋಟ್ಸಲ್ಲಿ ಎಮ್ ಸಿ ಕ್ಯೂಸ್ಗಳಿದ್ದಾವೆ. ಇಲ್ಲಿ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದ್ದಾವೆ ನೋಡಿ ವಿದ್ಯಾರ್ಥಿಗಳೇ. ಎಸ್ ಸರ್, ನೋ. ಸೊ ಹಿಯರ್ ವಿ ಗಾಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ನಾನು ನಿಮಗೆ ಒಟ್ಟು 25 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಪ್ರೊವೈಡ್ ಮಾಡಿದ್ದೀನಿ. ಎಸ್ ಸರ್, ನೋ, ಅಲಾಂಗ್ ವಿತ್ ಆನ್ಸರ್ಸ್. ಇಲ್ಲಿ ಸೊಲ್ಯೂಷನ್ಸ್ಗಳಿದ್ದಾವೆ ನೋಡಿ, ಅವುಗಳ ಆನ್ಸರ್ಗಳು ಕೂಡ ಇಲ್ಲಿ ಇದ್ದಾವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಆನ್ಸರು ಕೂಡ ಇಲ್ಲಿ ಇದ್ದಾವೆ. ಸೊ ಅದಕ್ಕೇನು ಮಾಡಿ, ನೀವು ಫಸ್ಟು ಎಮ್ ಸಿ ಕ್ಯೂಸ್ಗಳನ್ನು ಫಸ್ಟ್ ಪ್ರಿಪ್ರೇಷನ್ ಮಾಡಿಬಿಡಿ. ಎಲ್ಲ ಎಮ್ ಸಿ ಕ್ಯೂಸ್ಗಳನ್ನು ಒಂದು ಸತಿ ನೋಡ್ಕೊಂಬಿಡಿ. ಓಕೆ ಸರ್, ಎಮ್ ಸಿ ಕ್ಯೂಸ್ಗಳು ನಾವು ನೋಡ್ಕೋತೀವಿ ಸರ್. ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಸರ್? ನೆಕ್ಸ್ಟ್ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಇದೊಂದು ಇಂಪಾರ್ಟೆಂಟ್ ಕ್ವಶನ್, 3 ಮಾರ್ಕ್ಸಿಗಾದರೂ ಬರ್ಬೋದು ಅಥವಾ 2 ಮಾರ್ಕ್ಸಿಗಾದರೂ ಬರ್ಬೋದು. ಯಾವ್ದು ಸರ್ ಅದು? ಮೆನ್ಷನ್ ಎನಿ 2 or 3 ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಡೈಮೆನ್ಷನಲ್ ಅನಾಲಿಸಿಸ್ಸಿನ ಲಿಮಿಟೇಷನ್ಸ್ಗಳನ್ನು ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಬ್ಯಾಟ್ ಮಾಡ್ಕೊಂಡು ಹೋಗಿ. ಮತ್ತು ಸರ್, ಮತ್ತು ಥಿಯರಿ ರಿಲೇಟೆಡ್ ಕ್ವಶನ್ಸ್ಗಳು ಏನು ಬರ್ತಾವೆ ಸರ್? ಲೆಟ್ ಮಿ ಟೇಕ್ ಒನ್ ಮೋರ್ ಕ್ವಶನ್. ಏನು ಕೇಳ್ತಾರೆ ಅಂದರೆ, ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಡೈಮೆನ್ಷನಲ್ ಅನಾಲಿಸಿಸ್ನ ಯೂಸಸ್ಗಳನ್ನು ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಸರ್ ಅದನ್ನು ಬಿಟ್ಟರೆ ಮತ್ತೆ ನಾನು ಕ್ವಶನ್ ಪೇಪರಲ್ಲಿ ನೋಡಿರ್ತಕ್ಕಂಥ ಪ್ರಶ್ನೆಗಳೇನೆಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಲ್ಲಿ ಸ್ಟೇಟ್ ದ ರೂಲ್ಸ್ ಆಫ್ ರೌಂಡಿಂಗ್ ಆಫ್ ಮೆಜರ್ಮೆಂಟ್. ಇವುಗಳನ್ನು ಒಂದು ಸ್ವಲ್ಪ ಒಂದಿಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಓದ್ಕೊಂಡು ಹೋಗಿ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ವಿತ್ ಎಕ್ಸಾಂಪಲ್ಸ್. ಮತ್ತು ಸರ್ ಕ್ವಶನ್ಸ್ಗಳು ಯಾವ ರೀತಿ ಬರ್ತವೆ ಸರ್? ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಒಂದು ನಂಬರನ್ನು ಕೊಟ್ಬಿಟ್ಟು ಅದರ ಸಿಗ್ನಿಫಿಕೆಂಟ್ ಫಿಗರನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇದೆ, ಒಂದು ಸ್ವಲ್ಪ ನೀವು ನೋಡ್ಕೊಂಡು ಹೋಗಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಇರ್ತವೆ ಅದನ್ನು ನೋಡ್ಕೊಂಡು ಹೋಗಿ. ಮತ್ತು ಸರ್ ಕ್ವಶನ್ಸ್ಗಳು ಏನು ನೋಡ್ಕೊಂಡು ಹೋಗ್ಬೇಕು ಸರ್? ಇಲ್ಲಿದೆ ನೋಡಿ, ಸ್ಟೇಟ್ ದ ರೂಲ್ಸ್ ಫಾರ್ ಕೌಂಟಿಂಗ್ ದ ನಂಬರ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಒಂದಿಷ್ಟು ರೂಲ್ಸ್ಗಳು ವಿತ್ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ. ಈ ರೀತಿ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರ್ತವೆ. ಮತ್ತು ಸರ್ ಆ್ಯಸ್ ಯೂಶ್ವಲ್ ಅವೇ ಕ್ವಶನ್ಸ್ ರೀ. ಏನು? ವಾಟ್ ಆರ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್? ಓಕೆ, ವಾಟ್ ಆರ್ ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್? ಕ್ವಶನ್ಸ್ಗಳು ಬರ್ತವೆ. ಅದನ್ನು ಬಿಟ್ಟರೆ ಸರ್, ಡಿಫೈನ್ ಎಸ್ ಐ ಯೂನಿಟ್ಸ್ ಆಫ್ ಪ್ಲೇನ್ ಆ್ಯಂಗಲ್ ಆ್ಯಂಡ್ ಸಾಲಿಡ್ ಆ್ಯಂಗಲ್. ಈ ರೀತಿ ಕ್ವಶನ್ಸ್ಗಳು ಬರ್ಬೋದು. ಮತ್ತು ಸರ್ ಮತ್ತೆ ಏನು ಕ್ವಶನ್ ಬರ್ಬೋದು ಅಂದರೆ, ವಾಟ್ ಈಸ್ ದ ಸಿಸ್ಟಮ್ ಆಫ್ ಯೂನಿಟ್ಸ್? ಓಕೆ, ವಾಟ್ ಈಸ್ ಸಿಸ್ಟಮ್ ಆಫ್ ಯೂನಿಟ್ಸ್? ಇಲ್ಲಿದೆ ನೋಡಿ, ಮೆನ್ಷನ್ ದ ವೇರಿಯಸ್ ಟೈಪ್ಸ್ ಆಫ್ ಸಿಸ್ಟಮ್ ಆಫ್ ಯೂನಿಟ್ಸ್. ಈ ರೀತಿ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರ್ತವೆ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ಗಳು ಎಷ್ಟು ಇರ್ತವೆ ಅವುಗಳನ್ನು ಬರಿ ಅಂತ ಹೇಳ್ತಾರೆ. ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟೀಸ್ ಎಷ್ಟು ಇರ್ತವೆ ಅವುಗಳನ್ನು ಬರಿ ಅಂತ ಹೇಳ್ತಾರೆ. ಎಸ್ ಸರ್, ನಾವು ಓದ್ಕೊಂಡು ಹೋಗ್ತೀವಿ ಸರ್. ಮತ್ತೇನು ಓದ್ಬೇಕು ಸರ್? ಇಲ್ಲಿ ಬನ್ನಿ ವಿದ್ಯಾರ್ಥಿಗಳೇ, ಇನ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಆರ್ ಇನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಇನ್ ಎನಿ ಎಕ್ಸಾಮಿನೇಷನ್ ದೇ ವಿಲ್ ಆಸ್ಕ್ ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್. ಇಲ್ಲಿದೆ ನೋಡ್ಬಿಟ್ಟ, ಇಲ್ಲಿ ಅಬ್ಸರ್ವೇಷನ್ ಮಾಡಿ. ಒಂದು ಇಕ್ವೇಷನನ್ನು ಕೊಟ್ಬಿಟ್ಟು ಇದು ಡೈಮೆನ್ಷನಲಿ ಕರೆಕ್ಟ್ ಇದೆಯೋ ಇಲ್ಲೋ ಚೆಕ್ ಮಾಡಿ ಅಂತ ಹೇಳ್ತಾರೆ. ಇಲ್ಲೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದೆ ನೋಡಿ, ಒಂದು ಸ್ವಲ್ಪ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸರ್, ನೆಕ್ಸ್ಟು ಇಕ್ವೇಷನನ್ನು ಡಿರೈವ್ ಮಾಡಿ ಅಂತ ಹೇಳ್ತಾರೆ ಬೈ ಯೂಸಿಂಗ್ ಡೈಮೆನ್ಷನಲ್ ಅನಾಲಿಸಿಸ್. ಇಲ್ಲಿ 30 ಸೆಕೆಂಡ್ ಕ್ವಶನ್ ಇದೆ ನೋಡಿ. ಇಲ್ಲಿ ಏನು ಡಿರೈವ್ ಮಾಡಿದ್ದೀವಿ ನಾವು? ಎಸ್, ಟೈಮ್ ಪೀರಿಯಡ್ ಆಫ್ ದ ಸಿಂಪಲ್ ಪೆಂಡುಲಮನ್ನು ನಾವು ಇಲ್ಲಿ ಡಿರೈವ್ ಮಾಡಿದ್ದೀವಿ ನೋಡಿ. ಈ ರೀತಿ ಕ್ವಶನ್ಸ್ಗಳು ಬರ್ಬೋದು. ಆ್ಯಂಡ್ 33 ಕ್ವಶನ್ ಕೂಡ ಹಾಗೇ ಇದೆ. ಡಿರೈವ್ ಆ್ಯನ್ ಇಕ್ವೇಷನ್ ಏನು ಡಿರೈವ್ ಮಾಡಿದ್ದೀವಿ? ಸೆಂಟ್ರಿಪೆಟಲ್ ಫೋರ್ಸಿನ ಇಕ್ವೇಷನನ್ನು ಡಿರೈವ್ ಮಾಡಿದ್ದೀವಿ. 34th ಕ್ವಶನು ಹಾಗೇ ಇದೆ ನೋಡಿ. ಇಲ್ಲಿ ಏನು ಡಿರೈವ್ ಮಾಡಿದ್ದೀವಿ? ಎಸ್, ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಆಫ್ ಅ ಸ್ಟ್ರೆಚ್ಡ್ ಸ್ಟ್ರಿಂಗ್. ಅದರ ಫ್ರೀಕ್ವೆನ್ಸಿ ಇಕ್ವೇಷನನ್ನು ಕೂಡ ನಾವು ಇಲ್ಲಿ ಡಿರೈವೇಷನ್ ಮಾಡಿದ್ದೀವಿ. ಸೊ ಈ ನೋಟ್ಸಲ್ಲಿ ನಾನು ನಿಮ್ಗೆ ಏನೇನು ಪ್ರೊವೈಡ್ ಮಾಡಿದ್ದೀನಲ್ಲ ಎಲ್ಲವನ್ನು ನೀವು ಒಂದು ಸತಿ ಸ್ಟಡಿ ಮಾಡಿ. ಏನೇನು ಇಂಪಾರ್ಟೆಂಟ್ ಓದಬೇಕು, ಎಮ್ ಸಿ ಕ್ಯೂಸ್ಗಳನ್ನು ಹೇಗೆ ಓದಬೇಕು, 2 ಮಾರ್ಕ್ಸು 3 ಮಾರ್ಕ್ಸು ಮತ್ತು ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿ ಬಿಡಿಸಬೇಕು, ಎಲ್ಲ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದೀನಿ. ಇವಿಷ್ಟು ನೀವೇನಾದರೂ ಓದ್ಕೊಂಡು ಹೋದರೆ ವಿದ್ಯಾರ್ಥಿಗಳೇ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಚಾಪ್ಟರ್ ಮೇಲೆ ಏನೇ ಕ್ವಶನ್ ಬಂದರೂ ನೀವು ಆರಾಮ್ಸೆ ಆನ್ಸರ್ ಮಾಡ್ಬೋದು. ಈಸ್ ಇಟ್ ಕರೆಕ್ಟ್ ಚಿಲ್ಡ್ರನ್?
ಎಸ್ ಆರ್ ನೋ? ಹಾಗಾದರೆ ಈ ಕಂಪ್ಲೀಟ್ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಿನ ಚಾಪ್ಟರ್ನ PDF ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಈಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಲರ್ನ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಚಾಪ್ಟರ್. ಕಂಪ್ಲೀಟ್ ಚಾಪ್ಟರ್ನ ಡಿಸ್ಕಸ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡೋಣ. ಈಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್.